ಗುಡ್ ನ್ಯೂಸ್ ಟು ಆಲ್ ನೀಟ್ 2025 ಆಸ್ಪಿರೆಂಟ್ಸ್. ಯಾಕೆ ಅಂತ ಅಂದ್ರೆ 2024 ಸಿಲೆಬಸ್ ಏನಿತ್ತಲ್ಲ ಸೇಮ್ ಅದೇ ರೀತಿ 2025 ಸಿಲೆಬಸ್ ಕೂಡ ಇದೆ. ಯಾವುದೇ ಚೇಂಜಸ್ ಇದರಲ್ಲಿ ಅವರು ಮಾಡಿಲ್ಲ. ಬಟ್ ಅಂದ್ರೂ ಒಂದ್ಸರಿ ನಾನು ಡೀಟೇಲ್ ಆಗಿ ಬಯೋಲಜಿ ಸಿಲೆಬಸ್ ಯಾವ್ಯಾವ ತರ ಏನೇನು ಯಾವ್ಯಾವ ಲೆಸನ್ ಅಲ್ಲಿ ಏನೇನು ಇದೆ ಅಂತ ಹೇಳಿ ಕ್ಲಿಯರ್ ಆಗಿ ನಿಮಗೆ ಒಂದ್ಸರಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಸೊ ಲೆಟ್ಸ್ ಬಿಗಿನ್. ಇಲ್ಲಿ ನೋಡಿ 16th ರಿಲೀಸ್ ಆಗಿರುವಂತದ್ದು, ಇವತ್ತು 18th ನನಗೆ ಅಪ್ಲೋಡ್ ಮಾಡ್ತಿರೋ ವಿಡಿಯೋ 18th. ಸೊ 17th ಎಲ್ಲ ಸರ್ಕ್ಯುಲರ್ ಬಂದಿತ್ತು. ನಾನು ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೆ. ನೋಟಿಫಿಕೇಶನ್ ಸಿಲೆಬಸ್ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳಿ ಅಫಿಷಿಯಲ್ ವೆಬ್ಸೈಟ್ ಯಾವುದು ಅಂದ್ರೆ NMC, ದಟ್ ಈಸ್ ನ್ಯಾಷನಲ್ ಮೆಡಿಕಲ್ ಕಮಿಷನ್ ವೆಬ್ಸೈಟ್ ಅಲ್ಲಿ ಈ PDF ನ ಅವರು ರಿಲೀಸ್ ಮಾಡಿದ್ರು. ಈ PDF ಡೀಟೇಲ್ ಹೋಲ್ PDF ಎಲ್ಲಿ ಸಿಗುತ್ತೆ ಅಂತ ಅಂದ್ರೆ ಟೆಲಿಗ್ರಾಮ್ ಚಾನಲ್, ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಮತ್ತೆ ನ್ಯೂ NCERT ಓಲ್ಡ್ NCERT ಯಾವ್ದು ಕರೆಕ್ಟ್ ಆಗಿ ರೆಫರ್ ಮಾಡಬೇಕು, ಯಾವ್ದ್ರಿಂದ ಓಲ್ಡ್ NCERT ರೆಫರ್ ಮಾಡ್ತಾ ಇದ್ದೀರಾ ಅಂತಾದ್ರೆ ನ್ಯೂ NCERT ಇಂದ ಏನೇನು ನೀವು ಚೇಂಜಸ್ ನೋಡ್ಕೋಬೇಕಾಗುತ್ತೆ. ನ್ಯೂ NCERT ರೆಫರ್ ಮಾಡ್ತಾ ಇದ್ರೆ ಓಲ್ಡ್ NCERT ಇಂದ ಏನೇನು ಟಾಪಿಕ್ಸ್ ಆಡ್ ಮಾಡ್ಕೋಬೇಕು ಅಂತಂದೇಳಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದನ್ನ ನಿಮಗೆ ಇಲ್ಲಿ ಕಾಣಿಸುತ್ತೆ ನೋಡಿ, ಐ ಕಾರ್ಡ್ ಅಲ್ಲಿ ಇಲ್ಲಿ ನೀವು ನೋಡಬಹುದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಕೊನೆಗೆ ಒಂದು ರೆಕ್ಟಾಂಗುಲರ್ ಬಾಕ್ಸ್ ಕಾಣಿಸುತ್ತೆ, ಓಲ್ಡ್ ವರ್ಸಸ್ ನ್ಯೂ NCERT ಅಂತ ಹೇಳಿ ವಿಡಿಯೋ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಬೋದು, ಸರಿನಾ? ಸೊ ಲೆಟ್ಸ್ ಸಿ ವಾಟ್ ಅಬೌಟ್ ದಿಸ್ ಬಯಾಲಜಿ ಸಿಲೆಬಸ್. ನೋಡಿ, ವಾಟ್ ಇಸ್ ಲಿವಿಂಗ್ ಅಂತ ಇದೆಯಲ್ಲ, ಇದು ನ್ಯೂ NCERT ಅಲ್ಲಿ ಇಲ್ಲ, ಇದು ಓಲ್ಡ್ NCERT ಇಂದ ನೀವೇನ್ ಮಾಡ್ಬೇಕು ನೋಡ್ಬೇಕು. ಸೊ ಫಸ್ಟ್ ಇಯರ್ ಬಯಾಲಜಿ ಸಿಲೆಬಸ್ ನೋಡೋದಾದ್ರೆ ಇದು ಚೇಂಜ್ ಇದೆ ಫಸ್ಟ್ ಲೆಸನ್ ಅಲ್ಲಿ. ಮತ್ತೆ ಇನ್ನೊಂದು ಏನು, ಈ ಟ್ಯಾಕ್ಸಾನಮಿಕಲ್ ಏಡ್ಸ್ ಇತ್ತಲ್ಲ, ಇದು ನೀಟ್ ಸಿಲೆಬಸ್ ಅಲ್ಲಿನೂ ಕೂಡ ಇಲ್ಲ. ಸೊ ಥೇರಿಗೆ ತೆಗ್ದಿದ್ದಾರೆ ಬಟ್ ನೀಟ್ ಸಿಲೆಬಸ್ ಅಲ್ಲಿನೂ ಕೂಡ ಇಲ್ಲ. ಸೊ ಹಂಗಾಗಿ ಅದನ್ನ ನೀವು ನೋಡ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಚೇಂಜಸ್ ಏನು ಇಲ್ಲ. ಬಟ್ ಯಾರೆಲ್ಲ ಓಲ್ಡ್ NCERT ರೆಫರ್ ಮಾಡ್ತಾ ಇದ್ದೀರಾ ಅವರು ಕೆಲವೊಂದು ವರ್ಡ್ಸ್ ಚೇಂಜ್ ಆಗಿದೆ, ನ್ಯೂ NCERT ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಅದನ್ನ ನೀವು ನೋಡ್ಕೋಬೇಕು. ಅದೆಲ್ಲದನ್ನು ನಾನು ಇವಾಗ ಹೇಳಿದ್ನಲ್ಲ ಆ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಓಲ್ಡ್ ವರ್ಸಸ್ ನ್ಯೂ NCERT ಮತ್ತೊಂದ್ಸರಿ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಲಿಂಕ್. ಓಲ್ಡ್ ವರ್ಸಸ್ ನ್ಯೂ NCERT ಅಂತ ವಿಡಿಯೋ ಇದೆಯಲ್ಲ, ಅದನ್ನ ನೀವು ಅಲ್ಲಿ ನೋಡ್ಬೋದು. ಇನ್ ಡೀಟೇಲ್ ಪ್ರತಿಯೊಂದು ಲೆಸನ್ ಅಲ್ಲಿನೂ ಕೂಡ ಏನೇನ್ ಚೇಂಜ್ ಆಗಿದೆ ಅಂತ ಹೇಳಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದರಲ್ಲಿ. ಓಕೆನಾ? ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್ ಲೆಸನ್ಗೆ ಬಂದ್ರೆ ಇದರಲ್ಲಿ ಏನಿರೋದಿಲ್ಲ ಅಂತ ಅಂದ್ರೆ ಲೈಫ್ ಸೈಕಲ್ಸ್ ಇರೋದಿಲ್ಲ, ಮತ್ತೆ ಏಂಜಿಯೋಸ್ಪರ್ಮ್ಸ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಇಲ್ಲಿ ನೀವು ನೋಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ಯಾಕಂದ್ರೆ ಅದು ಸೆಕೆಂಡ್ ಇಯರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಅದು ಇಲ್ಲಿ ನೀವು ನೋಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನು ಚೇಂಜಸ್ ಇಲ್ಲ, ಆಸ್ ಇಟ್ ಇಸ್ ಏನು NCERT ಅಲ್ಲಿ ಇದೆ ಅಲ್ಲ ಅದನ್ನ ನೀವು ನೋಡ್ಕೋಬೇಕು. ನೆಕ್ಸ್ಟ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಯೂನಿಟ್ ಅಲ್ಲಿ ಮಾರ್ಫಾಲಜಿ ಲೆಸನ್ ಅಲ್ಲಿ ಮಾಡಿಫಿಕೇಶನ್ಸ್ ಥಿಯರಿಗೆ ಇಲ್ಲ, ಸರಿನಾ? ಮಾಡಿಫಿಕೇಶನ್ ಆಫ್ ಸ್ಟೆಮ್, ರೂಟ್, ಲೀಫ್ ಇದೆಲ್ಲ ಥಿಯರಿಗಿಲ್ಲ, ಬಟ್ ನೀಟಿಗೆ ಇದೆ ನೋಡಿ. ಮಾಡಿಫಿಕೇಶನ್ಸ್, ಮಾರ್ಫಾಲಜಿ ಅಂಡ್ ಮಾಡಿಫಿಕೇಶನ್ಸ್ ಯಾವ್ದು ನೋಡಿ, ದಟ್ ಈಸ್ ರೂಟ್, ಸ್ಟೆಮ್, ಲೀಫ್ ಇದೆಲ್ಲದರ ಮಾಡಿಫಿಕೇಶನ್ ಯಾವ್ದಕ್ಕೆ ಬರುತ್ತೆ ಅಂತ ಅಂದ್ರೆ ನೀತಿಗೆ ಬರುತ್ತೆ, ಥಿಯರಿಗೆ ಇರೋದಿಲ್ಲ. ನೆಕ್ಸ್ಟ್ ಏನು ಅಂತ ಅಂದ್ರೆ ಎಕ್ಸ್ಟ್ರಾ ಆಡ್ ಆಗಿರುವಂತ ಫ್ಯಾಮಿಲೀಸ್ ಇದೆಯಲ್ಲ, ಇದ್ರ ಬಗ್ಗೆ ನಾನು ಸ್ವಲ್ಪ ದಿನದಲ್ಲಿನೇ ವಿಡಿಯೋ ಮಾಡ್ತೀನಿ, ಪ್ರತಿಯೊಂದನ್ನು ಇನ್ ಡೀಟೇಲ್. ಮಾಲ್ವೇಸಿ, ಕ್ರೂಸಿಫೆರಿ, ಮತ್ತೆ ಲೆಗ್ಯುಮಿನೇಸಿ, ಕಾಂಪೋಸಿಟೆ, ಗ್ರಾಮಿನೆ ಇದೆಲ್ಲ ಫ್ಯಾಮಿಲಿನೂ ಕೂಡ ಡೀಟೇಲ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್, ಸಬ್ಸ್ಕ್ರೈಬ್ ದಿಸ್ ಚಾನಲ್. ನಿಮಗೆ ನೀಟ್ ಎಕ್ಸಾಮಿಗೆ ಯೂಸ್ಫುಲ್ ಆಗುವಂತ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಪ್ಡೇಟ್ಸ್ ಆಗಿರ್ಬೋದು, ಮತ್ತೆ ಕ್ವೆಶನ್ PYQ ಸಾಲ್ವ್ ಮಾಡೋದಾಗಿರ್ಬೋದು, ಅದನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿನೂ ಕೂಡ ಇದೀನಿ, ಓಕೆನಾ? ಸೊ ನೀವು ನೋಡ್ಬೋದು ಆಮೇಲೆ. ನೆಕ್ಸ್ಟ್ ಟಿಶ್ಯೂಸ್ ಅನಾಟಮಿ. ಓಕೆ, ಅನಾಟಮಿ ಲೆಸನ್ ಅಲ್ಲಿ ಟಿಶ್ಯೂಸ್ ಇದೆ ಅಲ್ಲ, ಅದು ನೀಟಿಗೆ ಇರುತ್ತೆ. ಸೊ ದಟ್ ಈಸ್ ಟೈಪ್ಸ್ ಆಫ್ ಟಿಶ್ಯೂಸ್, ಪರ್ಮನೆಂಟ್ ಮತ್ತೆ ಸಿಂಪಲ್ ಟಿಶ್ಯೂ ಏನಿದೆ ಅಲ್ಲ, ದಟ್ ಈಸ್ ಮೆರಿಸ್ಟಮ್ಯಾಟಿಕ್ ಮತ್ತೆ ಪರ್ಮನೆಂಟ್ ಟಿಶ್ಯೂ, ಪ್ಯಾರೆನ್ಕೈಮಾ, ಸ್ಕ್ಲೆರೆನ್ಕೈಮಾ, ಕೊಲೆನ್ಕೈಮಾ ಇದೆಲ್ಲದ್ರ ಬಗ್ಗೆ ನಿಮಗೆ ಥಿಯರಿಗೆ ಇಲ್ಲ, ಬಟ್ ನೀಟಿಗೆ ಟಿಶ್ಯೂಸ್ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ, ಸರಿನಾ? ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ನೀವು ಪ್ರಿಪೇರ್ ಆಗಿ. ನೆಕ್ಸ್ಟ್ ಅನಿಮಲ್ ಟಿಶ್ಯೂಸ್ನು ಕೂಡ ನೀವು ನೋಡ್ಕೋಬೇಕು ನೀಟಿಗೆ. ಅದ್ರ ಜೊತೆಗೆ ಅರ್ಥವಾರ್ಮ್ ಇರೋದಿಲ್ಲ. ಥಿಯರಿಗೆ ಏನ್ ತೆಗ್ದಿದ್ದಾರೆ ಅಂದ್ರೆ ಅರ್ಥವಾರ್ಮ್ ಮತ್ತೆ ಕಾಕ್ರೋಚ್ ಎರಡೂ ತೆಗ್ದಿದ್ದಾರೆ. ಇಲ್ಲಿ ನೀವು ನೋಟ್ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ದಟ್ ಈಸ್ ಇನ್ಸೆಕ್ಟ್ ಅಂತ ಹೇಳಿದ್ದಾರೆ. ಓಕೆ, ದಿಸ್ ಇನ್ಸೆಕ್ಟ್ ಈಸ್ ನಥಿಂಗ್ ಬಟ್ ವಾಟ್, ಕಾಕ್ರೋಚ್. ಈ ವರ್ಡ್ ಕೂಡ ಲಾಸ್ಟ್ ಟೈಮ್ ಏನಿತ್ತಲ್ಲ ಅದನ್ನೇ ಅವರು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ, ಇದನ್ನು ಕೂಡ ಅವರು ಚೇಂಜ್ ಮಾಡಿಲ್ಲ. ಸೊ ಇನ್ಸೆಕ್ಟ್ ಅಂದ್ರೆ ಏನು, ಇಲ್ಲಿ ಕಾಕ್ರೋಚ್ ಇದೆ ಅಂತ, ಮತ್ತೆ ಫ್ರಾಗ್ ಇರುತ್ತೆ. ಸೊ ಅರ್ಥವಾರ್ಮ್ ನೀಟ್ಗೆ ಇಲ್ಲ.
ನೋಟ್ ದಿಸ್ ಪಾಯಿಂಟ್, ಅರ್ಥವಾರ್ಮ್ ನೀಟ್ಗೆ ಇಲ್ಲ, ಕಾಕ್ರೋಚ್ ಇರುತ್ತೆ, ಫಾರಾಗ್ ಇರುತ್ತೆ. ಸರಿನಾ? ಸೊ ದಿಸ್ ಇಸ್ ಅಬೌಟ್ ದಿಸ್ ಹೋಲ್ ಯೂನಿಟ್. ನೆಕ್ಸ್ಟ್, ಸೆಲ್ ಯೂನಿಟ್ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕಂಪ್ಲೀಟ್ ಸೆಲ್ ದ ಯೂನಿಟ್ ಆಫ್ ಲೈಫ್, ಬಯೋಮಾಲಿಕ್ಯೂಲ್ಸ್ ಮತ್ತೆ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಬಯೋಮಾಲಿಕ್ಯೂಲ್ಸ್ ಅಲ್ಲಿ ಏನು ಅಂತಂದ್ರೆ ನೇಚರ್ ಆಫ್ ಬಾಂಡ್ ಲಿಂಕಿಂಗ್ ಇದೆ ಅಲ್ಲ, ಅದು ನಿಮಗೆ ಸೆಕೆಂಡ್ ಇಯರ್ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಬರುತ್ತೆ ಅಂತ ಹೇಳಿ ನೀವು ಇಲ್ಲಿ ನೋಡ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ಮತ್ತೆ ಡೈನಾಮಿಕ್ ಸ್ಟೇಟ್ ಅಂತದೆಲ್ಲ ಕೆಲವೊಂದು ಪ್ಯಾರಾಗ್ರಾಫ್ ಇದೆ ಅಲ್ಲ, ಆಫ್ಟರ್ ನೇಚರ್ ಆಫ್ ಬಾಂಡ್ ಲಿಂಕಿಂಗ್ ಬಿಫೋರ್ ಎನ್ಸೈಮ್ಸ್ ಅಲ್ಲಿ 2 pages ಇದೆ ಅಲ್ಲ, ಅದು ನಿಮಗೆ ನೀಟ್ಗೂ ಕೂಡ ಇಲ್ಲ. ಸೊ ಅದು ಏನು ಹೊಸ NCERT ಅಲ್ಲಿ ಏನು ಅಪ್ಡೇಟ್ ಆಗಿದೆಯಲ್ಲ ಅದೇ ರೀತಿ ನೋಡ್ಕೊಳ್ಳಿ ಬಯೋಮಾಲಿಕ್ಯೂಲ್ಸ್ ಲೆಸನ್. ಇನ್ನೆಲ್ಲ ಇದು ಸೆಲ್ ಮತ್ತೆ ಸೆಲ್ ಸೈಕಲ್, ಸೆಲ್ ಡಿವಿಷನ್ ಇದು ಓಲ್ಡ್ ಅಥವಾ ನ್ಯೂ NCERT ಯಾವ್ದು ನೋಡ್ಕೊಂಡ್ರು ನಿಮಗೆ ಪ್ರಿಪೇರ್ ಆಗ್ಬೋದು ಎಕ್ಸಾಮಿಗೆ. ಸರಿನಾ? ನೆಕ್ಸ್ಟ್, ಪ್ಲಾಂಟ್ ಫಿಸಿಯಾಲಜಿ ಕಂಪ್ಲೀಟ್ ಆಗಿ ಅದೇ ಡಿಲೀಟ್ ಆಗಿರುವಂತ ಲೆಸನ್ ಯಾವುದು, ದಟ್ ಈಸ್ ಟ್ರಾನ್ಸ್ಪೋರ್ಟ್ ಇನ್ ಪ್ಲಾಂಟ್ಸ್ ಆಗಿರ್ಬೋದು ಮತ್ತೆ ಮಿನರಲ್ ನ್ಯೂಟ್ರಿಷನ್. ಈ 2 ಲೆಸನ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ನೀಟ್ಗೂ ಕೂಡ ನೋಡಿ, ಇಲ್ಲಿ ನೀಟ್ ಅಲ್ಲಿನೂ ಕೂಡ ಇಲ್ಲ. ಆಸ್ ವೆಲ್ ಆಸ್ ಥಿಯರಿ ಇಟ್ ಇಸ್ ಡಿಲೀಟೆಡ್. ಫೋಟೋಸಿಂಥಸಿಸ್ ಲೆಸನ್ ಅಲ್ಲಿ ಯಾವುದೇ ಚೇಂಜಸ್ ಇಲ್ಲ, ಕಂಪ್ಲೀಟ್ ಆಸ್ ಇಟ್ ಇಸ್ NCERT ಅಲ್ಲಿ ಹೆಂಗಿದೆ ಹಂಗೇನೆ ರೆಫರ್ ಮಾಡಿ. ಮತ್ತೆ ರೆಸ್ಪಿರೇಷನ್ ಲೆಸನ್ ಅಲ್ಲಿನೂ ಕೂಡ ಏನು ಆಸ್ ಇಟ್ ಇಸ್ ಹೆಂಗಿದೆ ಹಂಗೇನೆ ರೆಫರ್ ಮಾಡಿ. ಈ ರೆಸ್ಪಿರೇಷನ್ ಲೆಸನ್ ಅಲ್ಲಿ ಹೊಸ NCERT ಅಲ್ಲಿ ಕೆಲವೊಂದು ವರ್ಡ್ ಚೇಂಜ್ ಆಗಿದೆ. ಸೊ ನಾನು ಡೀಟೇಲ್ ವಿಡಿಯೋ ಇದೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ನೋಡಿ ಅಪ್ಡೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಪ್ಲಾಂಟ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ಲಾಸ್ಟಿಗೆ ಇರುವಂತಹ ಫೋಟೋ ಪಿರಿಯಾಡಿಸಮ್ ಆಗಿರ್ಬೋದು, ಅದು ಕೆಲವೊಂದು ಪ್ಯಾರಾಗ್ರಾಫ್ ಇದೆ ಅಲ್ಲ, ಅದನ್ನ ಡಿಲೀಟ್ ಮಾಡಿದ್ದಾರೆ. ಸೊ ಇಲ್ಲಿ ನೀಟ್ ಅಲ್ಲಿನೂ ಕೂಡ ಇಲ್ಲ ಅದು. ಸೊ ಹಾಗಾಗಿ ನೀವು ಅದು ಓದ್ಕೊಳ್ಳುವಂಥದ್ದು ಬೇಕಾಗಿಲ್ಲ. ವರ್ನಲೈಸೇಷನ್, ಫೋಟೋ ಪಿರಿಯಾಡಿಸಮ್ ಇದೆಲ್ಲ, ದಟ್ ಕಾನ್ಸೆಪ್ಟ್ ಇಸ್ ಕಂಪ್ಲೀಟ್ಲಿ ಡಿಲೀಟೆಡ್. ಇನ್ ಮಿಕ್ಕಿದ್ದು ಆಸ್ ಇಟ್ ಇಸ್ ಏನಿದೆ NCERT ಅಲ್ಲಿ, ಹೊಸ NCERT ಅಲ್ಲಿ ಹೆಂಗಿದೆ ಹಂಗೇನೆ ನೋಡ್ಕೊಂತ ಬನ್ನಿ. ಓಕೆನಾ? ನೆಕ್ಸ್ಟ್, ಹ್ಯೂಮನ್ ಫಿಸಿಯಾಲಜಿಲಿ ಬಂದ್ರೆ ಇಲ್ಲಿ ಡೈಜೆಷನ್ ಲೆಸನ್ ಕಂಪ್ಲೀಟ್ ಆಗಿ ಡಿಲೀಟ್ ಆಗಿದೆ. ಬ್ರೀತಿಂಗ್ ಅಂಡ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ಬಾಡಿ ಫ್ಲೂಯಿಡ್, ಎಕ್ಸ್ಕ್ರಿಟರಿ, ಈ 3 ಲೆಸನ್ ಅಲ್ಲಿನೂ ಕೂಡ ಯಾವುದೇ ರೀತಿ ಏನು ಚೇಂಜಸ್ ಇಲ್ಲ. ಆಸ್ ಇಟ್ ಇಸ್ ಏನ್ NCERT ಅಲ್ಲಿ ಇದೆ ಅಲ್ಲ ಹೊಸದು, ಅದನ್ನೇ ನೋಡ್ಕೊಂತ ಬನ್ನಿ. ಬಟ್ ಎಕ್ಸ್ಕ್ರಿಟರಿ ಅಲ್ಲಿ ಅಗೇನ್ ಒಂದು ವರ್ಡ್ ಚೇಂಜ್ ಆಗಿದೆ, ಓಲ್ಡ್ ಮತ್ತೆ ನ್ಯೂ NCERT ರೆಫರ್ ಮಾಡಿದ್ರೆ. ಸೊ ಅದು ಹೊಸ NCERT ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಅದರಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್, ಲೋಕೋಮೋಷನ್ ಮೂವ್ಮೆಂಟ್, ಇದರಲ್ಲಿನೂ ಕೂಡ ಏನು ಚೇಂಜಸ್ ಇಲ್ಲ, ರೀಡ್ ಆಸ್ ಇಟ್ ಇಸ್. ನೆಕ್ಸ್ಟ್, ನ್ಯೂರಲ್ ಕಂಟ್ರೋಲ್ ಅಲ್ಲಿ ನೋಡಿ, ಇಯರ್ ಮತ್ತೆ ಐ ಬಗ್ಗೆ ಇಲ್ಲಿ ಕಾನ್ಸೆಪ್ಟ್ ಡಿಲೀಟ್ ಮಾಡಿದಾರಲ್ಲ ಹೊಸ NCERT ಅಲ್ಲಿ, ಸೊ ಅದು ನೀಟ್ ಅಲ್ಲಿನೂ ಕೂಡ ಇನ್ಕ್ಲೂಡ್ ಮಾಡಿಲ್ಲ. ಸೊ ದಿಸ್ ಇಸ್ ಅಬೌಟ್ ರೆಡ್ಯೂಸ್ಡ್ ಸಿಲೆಬಸ್ ಆಫ್ ಫಸ್ಟ್ ಇಯರ್. ನೆಕ್ಸ್ಟ್, ಕೆಮಿಕಲ್ ಕೋಆರ್ಡಿನೇಷನ್ ಅಲ್ಲಿನೂ ಸೇಮ್ ಆಸ್ ಇಟ್ ಇಸ್ ಏನಿದೆ ಅಲ್ಲ ಹೊಸ NCERT, ಅದನ್ನೇ ರೆಫರ್ ಮಾಡಿ. ಸೊ ಡಿಸೀಸಸ್ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ, ಅದ್ರ ಬಗ್ಗೆ ಬರುವಂತ ಕ್ವೆಶನ್ಸ್ ಬರುವಂತ ಚಾನ್ಸಸ್ ಇದೆ. ಓಕೆ, ಸೊ ಬಿಕಾಸ್ ದೇ ಹ್ಯಾವ್ ಗಿವನ್ ಇನ್ ಡೀಟೇಲ್ ಅದನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ಎಲ್ಲಾ ಲೆಸನ್ ಅಲ್ಲಿನೂ ಕೂಡ ಬರುವಂತಹ ಡಿಸಾರ್ಡರ್ಸ್ ಏನೇನಿದೆಲ್ಲ ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಹೇಳ್ಬೇಕು ಅಂತ ಅಂದ್ರೆ ಸೆಕೆಂಡ್ ಇಯರ್ ಇಂದು ಫಸ್ಟ್ ಲೆಸನ್ ಇದೆ ಅಲ್ಲ, ಅದನ್ನ ಡಿಲೀಟ್ ಮಾಡಿದ್ದಾರೆ. ನೆಕ್ಸ್ಟ್, ಸೆಕೆಂಡ್ ಲೆಸನ್ ಯಾವ್ದಿದೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಇದು ಕಂಪ್ಲೀಟ್ ಲೆಸನ್ ಆಸ್ ಇಟ್ ಇಸ್ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್, ಹ್ಯೂಮನ್ ರಿಪ್ರೊಡಕ್ಷನ್ ಅಷ್ಟೇ, ರಿಪ್ರೊಡಕ್ಟಿವ್ ಹೆಲ್ತ್ ಅಷ್ಟೇ, ಈ 3 ಕೂಡ ನೀವು ಆಸ್ ಇಟ್ ಇಸ್ ಏನ್ NCERT ಅಲ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಓಲ್ಡ್ ಆರ್ ನ್ಯೂ, ಯು ಕ್ಯಾನ್ ರೆಫರ್ ಬೋತ್ ಫಾರ್ ದೀಸ್ 3 ಲೆಸನ್ಸ್. ನೆಕ್ಸ್ಟ್ ಯೂನಿಟ್ ಅಲ್ಲಿ ಇದರಲ್ಲಿನೂ ಅಷ್ಟೇ ಏನು ಚೇಂಜಸ್ ಆಗಿಲ್ಲ. ಯಾವ್ದು ಅಂತ ಅಂದ್ರೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್, ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಎವಲ್ಯೂಷನ್. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನ ಕಂಪ್ಲೀಟ್ ವಿಡಿಯೋ ನೀಟ್ ಇಂದು ನಾನು ಅಪ್ಲೋಡ್ ಮಾಡಿದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ, ಅಥವಾ ಈ ವಿಡಿಯೋ ಎಂಡ್ ಆಗ್ಬೇಕಾದ್ರೆ ಅಲ್ಲಿನೂ ಕೂಡ ರೆಕ್ಟಾಂಗಲ್ ಬಾಕ್ಸ್ ಅಲ್ಲಿ ನಿಮಗೆ ಕಾಣಿಸುತ್ತೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಓಲ್ಡ್ ಲೆಸನ್ ಅಂತ, ವಿತ್ 8 ಪಾರ್ಟ್ಸ್ ಇನ್ ಡೀಟೇಲ್ ನಾನು ನೀಟಿಗೆ ಯಾವ ರೀತಿ ಬೇಕೋ ಆ ರೀತಿ ಎಕ್ಸ್ಪ್ಲೇನ್ ಮಾಡಿದೀನಿ. ಇನ್ನೂ ಸ್ವಲ್ಪ 3-4 ಡೇಸ್ ಒಳಗಡೆನೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆಫ್ ಜೆನೆಟಿಕ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ರೆಡಿ ಆಗಿದೆ, ಅಪ್ಲೋಡ್ ಮಾಡೋದೊಂದು ಬಾಕಿ ಇದೆ. ಸೊ ಅದನ್ನು ಕೂಡ ನೀವು ನೋಡಿ, ಸರಿನಾ? ನೆಕ್ಸ್ಟ್, ಅದು ನಿಮಗೆ ನೀಟಿಗೆ ಒಂದು ಸ್ಕೋರಿಂಗ್ ಲೆಸನ್ ಅಂತ ಅಂದ್ರೇನೆ ಜೆನೆಟಿಕ್ಸ್, ಹೈ ವೇಟೇಜ್ ಇರುವಂತದ್ದು ಜೆನೆಟಿಕ್ಸ್ ಮತ್ತೆ ರಿಪ್ರೊಡಕ್ಷನ್ ಲೆಸನ್ ಅಲ್ಲಿ ಬರುವಂತಹ ಟಾಪಿಕ್ಸ್. ಓಕೆನಾ? ಸೊ ಇದರಲ್ಲಿನೂ ಕೂಡ ನ್ಯೂಮರಿಕಲ್ ಕ್ವೆಶನ್ಸ್ ನಿಮಗೆ ಬಹಳ ಸರಿ ಕೇಳ್ತಾರೆ. ಸೊ ಯಾವ ರೀತಿ ಮಾಡೆಲ್ ಕ್ವೆಶನ್ಸ್ ಕೇಳ್ತಾರೆ ಅಂತ ಹೇಳಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಡೋಂಟ್ ಮಿಸ್, ವಾಚ್ ದಟ್. ಓಕೆ, ನೆಕ್ಸ್ಟ್, ಇದರಲ್ಲಿ ಹ್ಯೂಮನ್ ವೆಲ್ಫೇರ್ ಹೆಲ್ತ್, ಇದರಲ್ಲಿ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಲೆಸನ್ ಅಲ್ಲಿ ಕೂಡ ಏನು ಚೇಂಜಸ್ ಆಗಿಲ್ಲ. ಸ್ವಲ್ಪ ನೀವು ಡೆಂಗ್ಯೂ ಮತ್ತೆ ಚಿಕನ್ ಗುನ್ಯಾ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳಿ ಕಾನ್ಸೆಪ್ಟ್. ಇನ್ನೆಲ್ಲ ಆಸ್ ಇಟ್ ಇಸ್ NCERT ಅಲ್ಲಿ ಹೆಂಗಿದೆ ಹಂಗೇನೆ ರೆಫರ್ ಮಾಡಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಲೆಸನ್ ಅಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಇಲ್ಲ. ರೆಫರ್ ಐದರ್ ಓಲ್ಡ್ ಆರ್ ನ್ಯೂ NCERT ಆಸ್ ಇಟ್ ಇಸ್. ನೆಕ್ಸ್ಟ್, ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್ ಅಲ್ಲಿ 2 ಲೆಸನ್ ಹೊಸ NCERT ಅಲ್ಲಿ ಏನಿದೆ ಅಲ್ಲ ಅದನ್ನೇ ನೋಡ್ಕೊಳ್ಳಿ. ಸ್ಟ್ರಾಟಜಿಸ್ ಲೆಸನ್ ಡಿಲೀಟ್ ಆಗಿದೆ. ಇಲ್ಲಿ ಬಯೋಟೆಕ್ನಾಲಜಿಯಲ್ಲಿ ಬಂದ್ರೆ ನಿಮಗೆ ಟಿಶ್ಯೂ ಕಲ್ಚರ್ ಟಾಪಿಕ್ ಇದೆಲ್ಲ ಸ್ಟ್ರಾಟಜಿಸ್ ಇಂದ ತೆಗೆದು ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಲೆಸನ್ ಅಲ್ಲಿ ಆಡ್ ಮಾಡಿದ್ದಾರೆ. ಸೊ ಅದನ್ನು ನೀವು ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಅದರಿಂದ ಕ್ವೆಶನ್ ಬರುವಂತ ಚಾನ್ಸಸ್ ಇರ್ತದೆ.
ನೆಕ್ಸ್ಟ್ ಎಕಾಲಜಿ ಲೆಸನ್ ಬಂದ್ರೆ ಇದರಲ್ಲಿ ಎಕಾಲಜಿ ಯೂನಿಟ್ ಅಲ್ಲಿ 3 ಲೆಸನ್ ಅಲ್ಲಿ ಏನೇನ್ ಚೇಂಜ್ ಆಗಿದೆ ಅಂತಂದ್ರೆ ಆರ್ಗಾನಿಸಮ್ ಅಂಡ್ ಎನ್ವಿರಾನ್ಮೆಂಟ್ ಸ್ಟಾರ್ಟಿಂಗ್ ಕಾನ್ಸೆಪ್ಟ್ ಇದೆ ಅಲ್ಲ, ಇದು ಡೈರೆಕ್ಟ್ ಎದ್ರಲ್ಲಿ ಬಂದಿದೆ ಹೊಸ NCERT ಅಲ್ಲಿ ಎಲ್ಲಿಂದ ಬಂದಿದೆ ಅಂತಂದ್ರೆ ಪಾಪ್ಯುಲೇಷನ್ ಇಂದ ಸ್ಟಾರ್ಟ್ ಆಗಿದೆ ಹೊಸ NCERT ಅಲ್ಲಿ. ಸೊ ಓಲ್ಡ್ NCERT ಅಲ್ಲಿ ಆರ್ಗಾನಿಸಮ್ ಅಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಒಂದು ಶೀಟ್ 2 ಶೀಟ್ಸ್ ಇದೆ, ಅದನ್ನ ನೀವು ರೆಫರ್ ಮಾಡ್ಬೇಕಾಗುತ್ತೆ ಫ್ರಮ್ ಓಲ್ಡ್ NCERT. ಯಾರ್ಯಾರು ನೀವು ರೆಫರ್ ಮಾಡ್ತಿದ್ರೆ ಅವರು ಓಲ್ಡ್ NCERT ಅಲ್ಲಿ ಇದನ್ನ ಕಾನ್ಸೆಪ್ಟ್ ನೋಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಆಸ್ ಇಟ್ ಈಸ್ ಇದೆ. ನೆಕ್ಸ್ಟ್ ಎಕೋಸಿಸ್ಟಮ್ ಅಲ್ಲಿ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ತೆಗ್ದಿದ್ದಾರೆ. ಓಕೆ, ಸೊ ದಟ್ ಈಸ್ ಫಾಸ್ಫರಸ್ ಮತ್ತೆ ಕಾರ್ಬನ್ ಸೈಕಲ್ ಇತ್ತಲ್ಲ ಅದನ್ನ ಇಲ್ಲಿ ಡಿಲೀಟ್ ಮಾಡಿದ್ದಾರೆ. ಇನ್ ಮಿಕ್ಕಿದು ಆಸ್ ಇಟ್ ಈಸ್ ಏನಿದೆ NCERT ನೀವು ನೋಡ್ಕೊಳ್ಳಿ. ಮತ್ತೆ ಸಕ್ಸೆಷನ್ ಕೂಡ ಇಲ್ಲ, ಎಕಾಲಜಿಕಲ್ ಸಕ್ಸೆಷನ್ ಕೂಡ ಇಲ್ಲ. ಸೊ ಹೊಸ NCERT ಅಲ್ಲಿ ಏನಿದೆ ಅಲ್ಲ ಆಸ್ ಇಟ್ ಈಸ್ ಅದನ್ನ ನೀವು ರೆಫರ್ ಮಾಡಬಹುದು ಎಕೋಸಿಸ್ಟಮ್ ಲೆಸನ್ಗೆ. ಬಯೋಡೈವರ್ಸಿಟಿನೂ ಅಷ್ಟೇ, ಹೊಸ NCERT ಏನಿದೆ ಅದನ್ನ ಆಸ್ ಇಟ್ ಈಸ್ ನೀವು ರೆಫರ್ ಮಾಡಬಹುದು. ಇದರಲ್ಲೂ ಕೂಡ ಏನು ಚೇಂಜಸ್ ಇಲ್ಲ. ಸ್ವಲ್ಪ ಇಲ್ಲಿ ಸ್ಯಾಕ್ರೆಡ್ ಗ್ರೂವ್ಸ್ ಮತ್ತೆ ಎಕ್ಸಿಟು ಇನ್ಸಿಟು ಏನು ಕನ್ಸರ್ವೇಷನ್ ಇದೆ ಅಲ್ಲ ಅದರ ಬಗ್ಗೆ ನೀವು ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಳ್ಳಿ. ಇಲ್ಲಿ ಸಪರೇಟ್ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಮುಂಚೆ ಸಿಲೆಬಸ್ ಅಲ್ಲಿ ಆತರ ಕರೆಕ್ಟ್ ಆಗಿ ಸಪರೇಟ್ ಆಗಿ ಮೆನ್ಷನ್ ಇರ್ಲಿಲ್ಲ, ಸರಿನಾ? ಸೊ ದಿಸ್ ಇಸ್ ಅಬೌಟ್ ಚೇಂಜಸ್ ವಾಟ್ ದೇ ಹ್ಯಾವ್ ಮೇಡ್ ಫ್ರಮ್ ದಟ್ ಈಸ್ ಓಲ್ಡ್ ಸಿಲೆಬಸ್ ಟು ನ್ಯೂ ಸಿಲೆಬಸ್. ಓಲ್ಡ್ ಅಂತ ಅಂದ್ರೆ 2024 ಗಿಂತ ಮುಂಚೆಯಿಂದ. ಸೊ ದಿಸ್ ಇಸ್ ಆಫ್ಟರ್ ರಿಡಕ್ಷನ್ ಆಫ್ ಸಿಲೆಬಸ್. ರಿಡ್ಯೂಸ್ ಆದ್ಮೇಲೆ ಬಂದಿರುವಂತ ಏನು ಸಿಲೆಬಸ್ ಇತ್ತಲ್ಲ ಅದೇ ಸಿಲೆಬಸ್ ಇದೆ. ಇನ್ನು ಮೋಡ್ ಆಫ್ ಎಕ್ಸಾಮ್ ಅಂತ ನೀವು ಕೇಳೋದಾದ್ರೆ ಟಿಲ್ ನಾವು ಅವರು ಯಾವುದೇ ರೀತಿ ಡಿಸಿಷನ್ ತಗೊಂಡಿಲ್ಲ. ಇನ್ನು ಸ್ವಲ್ಪ ದಿನದಲ್ಲೇನೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಮತ್ತೆ NTA ದವರು ಕಂಬೈನ್ ಆಗಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವರು ಡಿಸೈಡ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಏನು ಅಂತ ಅಂದ್ರೆ ಪೆನ್ ಅಂಡ್ ಪೇಪರ್ ಇರುತ್ತಾ ಅಥವಾ ಹೈಬ್ರಿಡ್ ಮೋಡ್ ಇರುತ್ತಾ? ಹೈಬ್ರಿಡ್ ಮೋಡ್ ಅಂತ ಅಂದ್ರೆ ಕಂಪ್ಯೂಟರ್ ಮೇಲೆ ಕ್ವಶನ್ಸ್ ಡಿಸ್ಪ್ಲೇ ಆಗುತ್ತೆ, ನೀವು ಬರೆಯೋದು OMR ಅಲ್ಲಿ. ಸೊ ಈ ರೀತಿ ಮಾಡ್ಬೇಕಾ ಅಥವಾ ಕಂಪ್ಲೀಟ್ ಮುಂಚೆ ಹೆಂಗಿತ್ತಲ್ಲ ಕಂಪ್ಲೀಟ್ ಆಫ್ಲೈನ್ ಮೋಡ್ ಇತ್ತಲ್ಲ ಅದೇ ರೀತಿ ಮಾಡ್ಬೇಕಾ ಅಂತಂದೇಳಿ ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಆಲ್ಮೋಸ್ಟ್ ಏನೇ ಚೇಂಜಸ್ ಆದ್ರೂ ನೆಕ್ಸ್ಟ್ 2026 ಎಕ್ಸಾಮಿಗೆ ಅದು ಚೇಂಜಸ್ ನ ಅವರು ತಗೊಂಡ್ ಬರ್ತಾರೆ. ಬಟ್ 2025 ಎಕ್ಸಾಮಿಗೆ ಆಸ್ ಪರ್ ನಾವು ಏನು ಚೇಂಜಸ್ ಆಗಿಲ್ಲ. ಸೊ ನೀವು ಚಿಂತೆ ಇಲ್ದೇನೆ ಏನು ಯಾವ ರೀತಿ ಮುಂಚೆಯಿಂದ ಓದ್ತಾ ಇದ್ದೀರಾ ಅದೇ ರೀತಿ ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪರೇಷನ್. ಸ್ಟೇ ಟ್ಯೂನ್. Okay, bye bye.